ಅತಿ ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ಅವರಾಗಿರೋದಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಏಕೆಂದರೆ ಇಷ್ಟು ಸುದೀರ್ಘವಾಗಿ ಬೇರೆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದು ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಆದರೆ ಮಾನ್ಯ ದೇವರಾಜ ಅರಸರವರಿಗೆ ಹೋಲಿಕೆ ಮಾಡ್ಕೊಂಡಾಗ ಮಾನ್ಯ ಸಿದ್ದರಾಮಣ್ಣವ್ರಿಗೆ ಬಿಡ್ತೇನೆ. ಅವರ ಆಡಳಿತದ ಪರಿ ಏನಿತ್ತು, ಇವರ ಆಡಳಿತದ ಪರಿ ಏನಿತ್ತು, ಯಾವ ರೀತಿ ಸರ್ಕಾರ ಅದು ಎರಡನೇ ಸಲ 13ರಿಂದ 18 ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ನಾನು ನೋಡಿದ್ದೇನೆ. ಆದರೆ 23ರಿಂದ ಈ ಆಡಳಿತ ಜನಕ್ಕೆ ಸಾಕಾಗಿದೆ. ಅವ್ರಿಗೆ ಆಡಳಿತ ಬೇಕಿದೆ, ಅವರಿನ್ನೂ ಮುಖ್ಯಮಂತ್ರಿಗಳಾಗಿ ಇನ್ನೂ ಬಹುಶಃ ಇನ್ನೂ ಕೂಡ ಇರಬೇಕು ಅಂತ ಅವ್ರಿಗೆ ಆಸೆ ಇದೆ, ವೈಯಕ್ತಿಕ ಆಸೆ ಇದೆ. ಆದರೆ ಜನರಿಗೆ ಸಾಕಾಗಿದೆ. ಕರ್ನಾಟಕದ 6.5 ಕೋಟಿ ಜನರಿಗೆ ಇವರು ಇಳಿಬೇಕು, ಇವರು ಸರ್ಕಾರ ಹೋಗಬೇಕು ಅನ್ನೋಂಥದ್ದು ಎಲ್ರಿಗೂ ಇದೆ. ದೇವರಾಜ ಅರಸರವರಿಗೆ ನೀವು ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ. ಮೊದಲನೇ ಅವರು ತಂದಂಥ ರಿಫಾರ್ಮ್ಸ್ ಇದೆಯಲ್ಲ, ಸುಧಾರಣೆಯ ಕ್ರಮಗಳು, ಅದು ಇನ್ನೊಬ್ಬರಿಗೆ ನಾವು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನ್ರಿ, ಬಲ್ಲವರಿಂದ ಬಡವರಿಗೆ ಹಂಚಿದಂಥ ಜಮೀನು ಹ್ಯೂಮನ್ಲಿ ಇಂಪಾಸಿಬಲ್ ಇದೆ ಅಂಥ ಕ್ರಮಗಳನ್ನೆಲ್ಲ ಉದಾಹರಣೆ 20 ಪಾಯಿಂಟ್ ಪ್ರೋಗ್ರಾಮ್ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂಥ ಒಬ್ಬ ನಿಜವಾದಂಥ ಬದ್ಧತೆ ಇದ್ದಂಥ ಒಬ್ಬ ಹಿಂದುಳಿದ ನಾಯಕ ದೇವರಾಜ ಅರಸು. ಅವ್ರು ಯಾವಾಗಲೂ ಕೂಡ ಅಮರವಾಗಿರ್ತಾರೆ. ಅವ್ರ ದಾರಿಯಲ್ಲಿ ಇವ್ರು ನಡೆದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋದು ನನ್ನ ಭಾವನೆ. ಸರ್, ದೇವರಾಜ ಅರಸರ ಇದು ನೀವು ಕೊಡ್ತಾ ಇರೋದು ಬರೀ ದೀಪಾವಳಿ ಊಟ. ದೇವರಾಜ ಅರಸರು ಕೊಟ್ಟಿದ್ದು ಜೀವನಕ್ಕೆ ಊಟ. ಒಂದು ಹಬ್ಬಕ್ಕೆ ಊಟಕ್ಕೂ ಇಡೀ ಜೀವನಕ್ಕೆ ಕೊಟ್ಟಂಥ ಊಟಕ್ಕೂ ವ್ಯತ್ಯಾಸ ಇಲ್ಲೇನಪ್ಪ? ಬದುಕನ್ನು ಕೊಟ್ಟೋದಕ್ಕೂ ಒಂದು ಊಟ ಕೊಡೋದಕ್ಕೂ ವ್ಯತ್ಯಾಸ ಇಲ್ವಾ? ಖಂಡಿತ ಹೋಲಿಕೆ ಮಾಡೋದು. ಸರ್,